ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಸಾಫ್ಟ್ ಚಪಾತಿ. ಕಂಪಲ್ಸರಿ ಎಲ್ಲರ ಮನೇಲಿ ಚಪಾತಿ ಮಾಡೇ ಮಾಡ್ತೀವಿ, ಬಟ್ ನಾನಿಲ್ಲಿ ಮಾಡ್ತಾ ಇರೋದು ಕಡಲೆ ಹಿಟ್ಟು, ಹಾಗೆಯೇ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮೂರನ್ನು ಬಳಸಿ ಸೂಪರಾಗಿ ಸಾಫ್ಟಾಗಿ ಚಪಾತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಜಾರಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ನೀವು ಹಾಕ್ಕೊಳ್ಳಿ. ಆಮೇಲೆ ಹಸಿ ಅಲ್ಲ ಹಾಕ್ತಾಯಿದ್ದೀನಿ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆಮೇಲೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಮಾತ್ರ ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ಓಕೆ, ನೆಕ್ಸ್ಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನ ಜರಡಿ ಹಿಡಿತಾ ಇದ್ದೀನಿ. ಅಂದರೆ 2 ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ತೊಗೊತೀನಿ. ಮೆಜರ್ಮೆಂಟ್ ತೊಗೊಳ್ಳಿ. ಹಾಗಾಗಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ನಾನಿಲ್ಲಿ ಜರಡಿ ಇಟ್ಕೊಂಡು, ನೆಕ್ಸ್ಟ್ 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ನಾನಿಲ್ಲಿ ಜೋಳದ ಹಿಟ್ಟು ಇಟ್ಕೊತೀನಿ. 2 ಕಪ್ ಗೋಧಿ ಹಿಟ್ಟಿಗೆ ಜಸ್ಟ್ ಒಂದೇ 1 ಕಪ್ಪು ಜೋಳದ ಹಿಟ್ಟು. ಓಕೆ, 1 ಕಪ್ ಜೋಳದ ಹಿಟ್ಟು ಆದಮೇಲೆ 3/4 ಕಪ್ಪಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನು ಸಹ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಹುರ್ಗಡ್ಲೆ ಹಿಟ್ಟಲ್ಲ, ಕಡಲೆಬೇಳೆ ಹಿಟ್ಟು, ಹಸಿ ಕಡಲೆಬೇಳೆ ಅಂತೀವಲ್ಲ ಅದರ ಹಿಟ್ಟನ್ನು ಸಹ 1/4 ಭಾಗ ನಾವಿದನ್ನು ಜರಡಿ ಹಿಡ್ಕೊಂಬಿಡೋಣ. ಓಕೆ ನೋಡಿ, ಇವಾಗ ಜೋಳದ ಹಿಟ್ಟು ಸಹ ಹಿಡಿದ್ವಿ. ಇವಾಗ ನಾನು ಕಡಲೆಬೇಳೆ ಹಿಟ್ಟು ಹಾಕ್ತೀನಿ. 3/4 ಇಲ್ಲ ಅರ್ಧ ಸಾಕು. ಓಕೆ ನೋಡಿ, ಇವಾಗ ಇದನ್ನು ಸಹ ಜರಡಿ ಹಿಡ್ಕೊಂಡು ಮೂರನ್ನು ಸಹ ಜರಡಿ ಹಿಡಿದಾಗಿದೆ. ಇವಾಗ ನಾನು ಇದಕ್ಕೆ ಬಿಳಿ ಎಳ್ಳು ಹಾಕ್ತೀನಿ. ಇಷ್ಟ ಇದ್ದರೆ ಹಾಕಿ, ತುಂಬ ಚೆನ್ನಾಗಾಗುತ್ತೆ ಎಳ್ಳು ಹಾಕೋದ್ರಿಂದ. ಬಿಳಿ ಎಳ್ಳು ಹಾಕಿದ್ದೀನಿ. ಓಕೆ ನೋಡಿ, ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಕಲರು ಹಾಗೆಯೇ ಆರೋಗ್ಯಕ್ಕೋಸ್ಕರನೂ ಒಳ್ಳೆಯದು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿ ಪೇಸ್ಟ್ ಸಹ ಹಾಕ್ಕೊತಾ ಇದ್ದೀನಿ. ನಿಮಗೆ ಮೆಣಸಿನ್ಕಾಯಿ ಪೇಸ್ಟ್ ಬೇಡ ಅಂದರೆ ನೀವು ಒಣ ಖಾರ ಸಹ ಹಾಕ್ಬೋದು, ಬಟ್ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋದ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನೋಡಿ, ಇವಾಗ ನೋಡಿ ನಾನು ಒಂದು 2 ಆಲೂಗಡ್ಡೆನ ನಾನು 2 ವಿಸಿಲ್ ತೊಗೊಂಡು ಬಂದಿದ್ದೆ. ಅದನ್ನು ಇದಕ್ಕೆ ಡೈರೆಕ್ಟಾಗಿ ತುರ್ಕೊತಾ ಇದ್ದೀನಿ. ಇದಕ್ಕೇ ಆದಷ್ಟು ಸ್ವಲ್ಪ 2 ವಿಸಿಲ್ ಸಾಕು. ಪೂರ್ತಿ ಆಮೇಲೆ ಅದರನ್ನು ಕೈಲ ಸ್ಮ್ಯಾಶ್ ಮಾಡಿ ಮಧ್ಯದಲ್ಲಿ ಗಂಟು ಬರುತ್ತೆ. ಹಾಗಾಗಿ ತುರ್ಕೊಳಕ್ಕೆ ಈಸಿ ಆಗೋಷ್ಟು ನಾವು 1 ಇಲ್ಲ 2 ವಿಸಿಲ್ ಸಾಕು. ಅಷ್ಟನ್ನು ಹಾಕಿ ಕೊತ್ತಂಬರಿನ ಸಹ ಚಿಕ್ಕದಾಗಿ ಇದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ನಾನು ಇಟ್ಕೊಂಡಿರುವಂತಹ ಮೆಂತ್ಯ ಪಲ್ಯ, ಚೆನ್ನಾಗಿ ಸೋಸಿ ತೊಳೆದಿಟ್ಕೊಂಡಿರುವಂತಹ ಮೆಂತ್ಯ ಪಲ್ಯ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಕಟ್ಟಷ್ಟು ನಾನು ಇದಕ್ಕೆ ಮೆಂತ್ಯ ಪಲ್ಯ ಸೇರಿಸ್ತಾ ಇದ್ದೀನಿ. ಇನ್ನೂ ಬೇಕಾದರೆ ನೀವು ಚಿಕ್ಕದಾಗಿ ಹೆಚ್ಕೋಬೋದು. ಓಕೆ ನೋಡಿ, ಇವಾಗ ಇದೆಲ್ಲವನ್ನು ಫಸ್ಟ್ ಖಾರ, ಉಪ್ಪು ಮತ್ತು ಪಲ್ಯ ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅಂತ ಹಸಿದೆ ಹಿಟ್ಟು, ಡ್ರೈ ಇರೋ ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾರ್ಮಲಾಗಿ ಚಪಾತಿ ಹಿಟ್ಟನ್ನ ಹೇಗೆ ಸ್ವಲ್ಪನೇ ನೀರು ಹಾಕಿ ನಾದ್ತೀವೋ ಅದೇ ರೀತಿಯಾಗಿ ನಾವು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನಾದ್ಕೊಂಡಿಟ್ಟು, ಸೇಮ್ ಚಪಾತಿ ಹಿಟ್ಟು ಯಾವ ರೀತಿ ನಾದ್ತೀವೋ ಅದೇ ರೀತಿ ನಾದ್ಕೊಳ್ಳೋಣ. ಹಿಟ್ಟನ್ನು ಯಾವಾಗಲೂ ಅಷ್ಟೇ ನಾವು ಅಂದರೆ ಚಪಾತಿ ಗಟ್ಟಿಯಾಗುತ್ತೆ, ಸ್ಮೂತ್ ಆಗುತ್ತೆ ಅನ್ನೋದು ಯಾವುದ್ರ ಮೇಲೆ ನಿಂತಿರುತ್ತೆ ಅಂದರೆ ನಾವು ನಾದೋದ್ರ ಮೇಲೇ ನಿಂತಿರುತ್ತೆ. ಹೆಂಗೋ ಬಡ ಈ ನೀರು ಹಾಕಿ ಪಟ ಅಂತ ನಾದ್ಬಿಟ್ರೆ ಖಂಡಿತವಾಗ್ಲೂ ಆಗಬಾರ್ದು. ಹಿಟ್ಟು ಚೆನ್ನಾಗಿ ನಾದಬೇಕು. ಆವಾಗಲೇ ಸೂಪರ್ ಸಾಫ್ಟಾಗಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಯಾವುದೇ ಆಗಲಿ ಸಾಫ್ಟಾಗಿ ಬರೋದು. ಓಕೆ, ಕೊನೆಗೆ ಸ್ವಲ್ಪ ಜಸ್ಟ್ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಮೇಲೆ ಡ್ರೈ ಆಗದೆ ಇರಲಿ ಅಂತ. ಇವಾಗ ಒಂದು 10 ರಿಂದ 15 ನಿಮಿಷ ಚಪಾತಿ ಹಿಟ್ಟು ಎಷ್ಟೊತ್ತು ಬಿಡ್ತೀರೋ ಅಷ್ಟೊತ್ತು ನೆನೆ ಬಿಟ್ಟರೆ ಓಕೆ. ಅಕಸ್ಮಾತ್ ಜೋಳದ ಹಿಟ್ಟು ಹಾಕಿದ್ದೀವಿ, ನೀರಾಗುತ್ತೆ, ನೋ ಚಾನ್ಸ್, ಆಗೋದೇ ಇಲ್ಲ. ಅದು ಚಪಾತಿ ಹಿಟ್ಟು ಯಾವ ರೀತಿ ಗಟ್ಟಿ ಇರುತ್ತೆ ನೋಡಿ ಅದೇ ರೀತಿ ಆಗುತ್ತೆ. ಓಕೆ, ನಾವು ಉಳ್ಳೆಗಳನ್ನ ತೊಗೊಳ್ಳೋಣ. ಮಾಮೂಲು ಆ್ಯಸ್ ಯೂಶುವಲ್ ಚಪಾತಿಗೆ ಎಷ್ಟು ತೊಗೊತೀವೋ ಅದೇ ರೀತಿ ತೊಗೊಳ್ಳೋಣ. ದೊಡ್ಡದು ಬೇಕಾ ದೊಡ್ಡದು ಮಾಡ್ಕೊಳ್ಳಿ. ದೊಡ್ಡದು ಮಾಡ್ಕೊಳ್ಳೋದ್ರಿಂದ ಚಪಾತಿ ಗಟ್ಟಿ ಆಗುತ್ತೆ ಏನಿಲ್ಲ. ಚಪಾತಿ ಎಷ್ಟು ಸ್ಮೂತ್ ಆಗಬೇಕು ಅಷ್ಟೇ ಆಗುತ್ತೆ. ಓಕೆ ನೋಡಿ, ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಮಕ್ಕಳಿಗೆ ಬಾಕ್ಸ್ ಕಟ್ಟೋದಿದೆ, ಹಾಗಾಗಿ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ದೊಡ್ಡದಾಗಿ ಸಹ ಮಾಡ್ಕೋಬೋದು. ಕಾದಿರೋ ಹಂಚು ಮೇಲೆ ಚಪಾತಿ ಹಾಕಿ ಅದರ ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕಿದರೆ ಸೂಪರಾಗಿರುವಂಥ ಚಪಾತಿ ರೆಡಿ ಆಗುತ್ತೆ. ಹಾಗೇನು ಇದಕ್ಕೆ ನೆಂಚ್ಕೊಳಕ್ಕೆ ಏನೂ ಬೇಡ. ಆಲ್ರೆಡಿ ಇದರಲ್ಲಿ ಉಪ್ಪು ಖಾರ ಎರಡೂ ಇದೆ, ಹಾಗಾಗಿ ಇದಕ್ಕೇನು ಬೇಡ. ಅಕಸ್ಮಾತ್ ಇದಕ್ಕೆ ಬೇಕು ಅನಿಸಿದರೆ ನೀವು ಮಾಡ್ಕೋಬೋದು. ಏನಾದರೂ ಇದಕ್ಕೆ ಕಾಳು ಪಲ್ಯ ಏನಾದರೂ ನಡೆಯುತ್ತೆ, ಏನೂ ಇಲ್ವಾ, ಇಟ್ಸ್ ಓಕೆ. ಮೊಸರು ಮತ್ತು ತುಪ್ಪದ ಜೊತೆ ಕೂಡ ಸೂಪರ್ ಆಗುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.